ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಜಿಲ್ಲಾಡಳಿತ ಡಿಸಿ ಅವರು ತಿಂಗಳಲ್ಲಿ ಒಂದ್ಸಲ ಮಹಿಳೆಯರಿಗೆ ಒಂದ್ಸಲ ಪ್ರತ್ಯೇಕವಾಗಿ ಒಂದು ದಿನ ಕಾಯ್ದಿರಿಸಿ ಎಲ್ಲ ಆಫೀಸರ್ಸ್ನ ಒಳಗೊಂಡು ಸ್ಪಂದನೆ ಮಾಡಬೇಕು. ಆವಾಗ ಇಷ್ಟೊಂದು ಈ ಮಟ್ಟಕ್ಕೆ ಹೆಣ್ಮಕ್ಳು ತಾಯಂದಿರು ಮಹಿಳಾ ಆಯೋಗದ ಅಧ್ಯಕ್ಷೆ ಹತ್ರ ಬರೋದು ಕಡಿಮೆ ಆಗುತ್ತೆ ಅನ್ನೋದು ನನ್ನ ವಿಚಾರ. ನಾನು ಉತ್ತರ ಅಲ್ಲ, ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ನಿರ್ಲಕ್ಷ್ಯತೆ ಮಾಡುವಂತ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನ ಡಿಸಿ ಅವರು ತಗೋಬೇಕು. ತುಮಕೂರು ಬಹಳಷ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾಕ್ರಿ ಕೊಡ್ತಾ ಇಲ್ಲ? 6 ತಿಂಗಳಾಯ್ತು ಮೇಡಮ್, ಕಳ್ಸ್ಕೊಡಿ, ಈಗ ರೆಡಿ ಇದೆ, ಈಗ ರೆಡಿ ಇದೆ. 6 ತಿಂಗಳು ಯಾಕೆ? ಒಬ್ಬೊಬ್ರು ಈ ತರ ಮಾಡೋದ್ರಿಂದ ಇಡೀ ಪೊಲೀಸ್ ಇಲಾಖೆಗೆ ಅದು ಇನ್ನು ಮುಂದೆ ಆ ಥರ ಆಗಬಾರ್ದು ಅಂತ ನಾನು SP ಅವ್ರಿಗೆ ಪತ್ರವನ್ನ ಬರೀತೇನೆ. ಪೊಲೀಸು ಕಾಕಿ ಅಂದ್ರೆ ಅಧಿಕಾರದ ಜೊತೆ ಮಾನವೀಯತೆ ಹೆಚ್ಚಾಗಿರ್ಬೇಕಲ್ಲಿ. ತಂದೆ ತಾಯಿ ತವ್ರ ಮನೆ ಆಗುದಿಲ್ಲ, ಪೊಲೀಸ್ ಅವರೇ ತವ್ರ ಮನೆ ಆಗ್ಬೇಕಾಗಿದೆ. ಯಾವತ್ತು ಆ ಬದಲಾವಣೆ ಬರುತ್ತೆ ಅಲ್ಲಿವರೆಗೂ ಈ ಸಂಘರ್ಷ ನಡೀತಾನೆ ಇರುತ್ತೆ. ಹಂಗಂತ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ, ಬಟ್ ಯಾರು ಸ್ಪಂದನೆ ಮಾಡಲ್ಲ ಅವ್ರ ಮೇಲೆ ವರಿಷ್ಠರು ಕ್ರಮ ತಗೋಬೇಕು. ಅದು ಮತ್ತೆ ಮರುಕಳಿಸ್ದಂತೆ ನೋಡ್ಕೋಬೇಕು. ನಾವು ರಾಯಚೂರು ನಂತರ ಇಷ್ಟು ದೊಡ್ಡ ಮಟ್ಟಕ್ಕೆ ಮಹಿಳೆಯರಿಂದ ನಾವು ಇವತ್ತು ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದು, ಅವರ ನೋವುಗಳನ್ನು ಹೇಳ್ಕೊಳಕ್ಬಹುದು, ಅವರ ದುಃಖಗಳನ್ನು ಹೇಳಬಹುದು, ಇದು ತುಮಕೂರು ಜಿಲ್ಲೆನೇ ಜಾಸ್ತಿ. ನಾವಿವತ್ತು ಸ್ವೀಕೃತಗೊಂಡಿರುವಂಥ ಎಲ್ಲ ಅರ್ಜಿಗಳು ಅದಕ್ಕೆಲ್ಲವೂ ನಾವು ಮತ್ತೆ ಜಿಲ್ಲಾಡಳಿತದಿಂದ ಅದಕ್ಕೆ ಸ್ಪಂದಿಸಿ ನಮಗೆ ರಿಪೋರ್ಟ್ನ ಕಳಿಸ್ಬೇಕು. ಮಿಕ್ಕಿದ ಎಲ್ಲರೂ ಎಲ್ಲ CDPOಗಳು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಇಲ್ಲದೇ ಇರೋನು ಕರೆಸ್ಕೊಂಡಿದ್ವಿ. ಪ್ರತಿಯೊಂದು ತಾಲೂಕು ಕಚೇರಿ, ಜಿಲ್ಲಾ ಕಚೇರಿ ಹೆಣ್ಣು ಮಕ್ಕಳಿಗೆ ಸ್ಪಂದಿಸಬೇಕು. ಜಿಲ್ಲಾ ಕಚೇರಿಯಲ್ಲೂ ಸಹ 3 ತಿಂಗಳಿಗೆ ಒಂದ್ಸಲ ಮಹಿಳೆಯರ ಸಭೆ ಆಗಬೇಕು. ಈಗ ಹೇಗೆ ನಾವು ಮಾಡಿದ್ದೀವಿ, ಇಲ್ಲಿರೋ DC ಅವರು ಮಾಡ್ಬೇಕದನ್ನ. ಈಗ ಹೇಳಿದಾರಲ್ಲ ಎಲ್ಲ ಕಡೆ ಹೋಗಿ ಮಾಡ್ತೀವಿ ಅಂತೇನೋ ಮೊನ್ನೆ ಪೇಪರಲ್ಲಿ ನೋಡಿದ್ವಿ. ಎಲ್ಲ ಕಡೆ ನಿಮ್ಮ DC ಅವರು ಒಂದ್ಸಲ ಮಾತಾಡಿದ್ದಾರೆ, ಎಲ್ಲ ಕಡೆ ಹೋಗಿ ನಾವು ಮಾಡ್ತೀವಿ ಅಂತ. ಅದು ಭಾಳ ಒಂಥರ ಒಳ್ಳೆಯದು, ಬಟ್ ಅವ್ರು ಇರೋದೇ ಮಾಡೋದಿಕ್ಕಲ್ವಾ. ಇವತ್ತು ಕೌಟುಂಬಿಕ ದೌರ್ಜನ್ಯ, ಕೆಲಸ, ಅಂಗವಿಕಲರು, ವಿಶೇಷಚೇತನರು, ವಿಕಲಚೇತನರು, ದೌರ್ಜನ್ಯಕ್ಕೆ ಒಳಗಾದವರು, ಕೊಲೆ ಆದಂಥ ಸಂಸಾರಗಳು, ತಲೆ ಒಡಿಸ್ಕೊಂಡು ಸ್ಟೇಷನ್ನು ಕೋರ್ಟ್ ಮಧ್ಯೆ ಹೋರಾಟ ಮಾಡ್ತಾ ಇರುವಂಥ ಸಂಸಾರಗಳು, ಜೀವದ ಬೆದರಿಕೆಯಲ್ಲಿ ನರಳಾಡ್ತಾ ಇರುವಂಥ ತಾಯಂದಿರು, ಮತ್ತು ಎಷ್ಟೋ ತಹಶೀಲ್ದಾರ್ ಆಫೀಸು ಅವರ ಮನೆಗಳನ್ನು ಕೇಳಿಕೊಂಡು, ನಿವೇಶನಗಳನ್ನು ಕೇಳಿಕೊಂಡು, ಕೆಲವೊಂದು ಕೆಲಸ ಮಾಡುವಂಥ ಸ್ಥಳದಲ್ಲಿ ಕಿರುಕುಳ, ಕೆಲವೊಂದು ಸ್ಥಳಗಳಲ್ಲಿ ಅಂದರೆ ಈಗ ತಾಯಿ 6 ತಿಂಗಳು ರಜೆ ಹೋಗಿರ್ತಾಳೆ, ಕಾಂಟ್ರಾಕ್ಟ್ ಬೇಸಿಸ್ ಅವರು ಮತ್ತೆ ಬಂದಮೇಲೆ ಕೆಲಸಕ್ಕೂ ತಗೊಳ್ಳೋದಿಲ್ಲ, ಆ 6 ತಿಂಗಳು ಸಂಬಳನೂ ಕೊಡೋಲ್ಲ. ಎಷ್ಟು ವಿಭಿನ್ನವಾದಂಥ ಪ್ರತಿಯೊಂದು ಹೆಣ್ಮಕ್ಳು ಬಂದಿದ್ರು. ಚಿದಾನಂದ ಅಂತ ಆಫೀಸರು ಭಾಳ ಒಳ್ಳೆ ಮನುಷ್ಯ, ಭಾಳ ಉತ್ತಮವಾಗಿ ಪ್ರತಿಕ್ರಿಯೆ ಮಾಡ್ತಾರೆ. ಆದರೆ ದುರಂತ ಏನಂತಂದರೆ ಅವ್ರಿಗೇ ಗೊತ್ತಿಲ್ಲ ಏನೆಲ್ಲ, ಅಂದರೆ ಅವ್ರಿಗಲ್ಲ, ನಮ್ಮ ವಿಕಲಚೇತನ ಇದೆಲ್ಲ ಅವ್ರಿಗೇ ಗೊತ್ತಿಲ್ಲ ನಮ್ಗೆ ಏನೇನೆಲ್ಲ ಸೌಲಭ್ಯಗಳಿದ್ದಾವೆ ಅಂತ. ಒಂದು ತಾಯಿ ಬಂದಿದ್ಲು, 2 ಮಕ್ಕಳಿಗೂ ಗಂಡ ಇಲ್ಲ, ಗಂಡ ಸತ್ತೋಗಿದ್ದಾನೆ. 2 ಮಕ್ಕಳು ವಿಕಲಚೇತನ, ಕಣ್ಣು ಕಾಣೋದಿಲ್ಲ. ಆ ತಾಯಿ ತನ್ನ ಮಕ್ಕಳಿಗೆ ಸಾಕೋಕ್ಕಾಗ್ತಾ ಇಲ್ಲ, ನೋಡ್ಕೊಳಕ್ಕಾಗ್ತಾ ಇಲ್ಲ. ಅವರಿಗೆ 2,000 ಮತ್ತೆ ಪ್ಲಸ್ 1,000, 3,000 ಒಂದೊಂದು ಮಗುಗೆ. ಅದು ಬಿಟ್ಟು ಸುಮಾರು 1 ಲಕ್ಷದವರೆಗೂ ಅವ್ರಿಗೆ ಪ್ರತಿ ವರ್ಷ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕ್ಕೂ ಸಹ ಸರ್ಕಾರ ದುಡ್ಡು ಕೊಡುತ್ತೆ. ಜಿಲ್ಲಾ ಆಸ್ಪತ್ರೆಯಲ್ಲೇ ಸಖಿ ಒನ್ ಸ್ಟಾಪ್ ಸೆಂಟರ್ ಇರೋದಿದೆ.
ಸೊ ಆಮೇಲೆ ಅದು ನಿರ್ಭಯ ಫಂಡ್ಸಲ್ಲಿ ಅದು ನಡೆಯುತ್ತೆ. ಅದು ತುಂಬ ಮುಖ್ಯ. ಯಾಕೆಂದರೆ ಅವರು ನೋಡಿ ಸ್ಟೇಷನ್ಗೆ ಹೋದರೆ ಸರಿಯಾಗಿ ಸ್ಪಂದಿಸಲ್ಲ, ಲಾಯರ್ಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಕಷ್ಟ ಇದೆ, ಹೋರಾಟ ಇದೆ, ಲಾಯರ್ ದುಡ್ಡು ಕೊಡಬೇಕು ಅನ್ನೋಂಥ ನ್ಯಾಯನೇ ಕೇಳೋದಿಲ್ಲ. ಅನ್ಯಾಯಕ್ಕೆ ಗುರಿಯಾಗ್ಬಿಡ್ತಾರೆ, ಅವರು ದೌರ್ಜನ್ಯಕ್ಕೆ ಗುರಿಯಾಗ್ಬಿಡ್ತಾರೆ. ಸಖಿ ಮತ್ತು ಸಾಂತ್ವನ ಅವರ ಶಕ್ತಿಯಾಗಿ ನಿಂತ್ಕೊಳ್ಳೋದು. ಎಷ್ಟು ಜನ ಹೆಣ್ಮಕ್ಳಿಗೆ ಅದು ದಾರಿದೀಪವಾಗಿದೆ ಆಗಿದೆ. ಎಷ್ಟೋ ಜನರ ಬದುಕನ್ನು ಪರಿವರ್ತನೆ ಮಾಡಿದೆ. ಎಷ್ಟು ಸಂಸಾರಗಳನ್ನು ಗ್ರಾಮೀಣ ಮಟ್ಟ ತಳಮಟ್ಟದಲ್ಲಿ ಸಾಂತ್ವನನೇ ಕೆಲಸ ಮಾಡೋದು. ಜಿಲ್ಲಾ ಮಟ್ಟದಲ್ಲಿ ಒಂದು ಸಖಿ ಇರುತ್ತೆ, ಒಂದು ಸ್ಟಾಪ್ ಸೆಂಟರ್ ಇರುತ್ತೆ. ಬಟ್ ಎಲ್ಲ ಕಡೆನೂ ಸಖಿ ಒಂದು ಸ್ಟಾಪ್ ಸೆಂಟರ್ ಇರೋಕ್ಕಾಗಲ್ಲ. ಸಾಂತ್ವನ ಭಾಳ ದೊಡ್ಡ ಮಟ್ಟಕ್ಕೆ ಗ್ರಾಮೀಣ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಸಂಸಾರಗಳನ್ನ ಒಂದುಗೂಡಿಸೋಕ್ಕೆ, ಹೆಣ್ಣು ಮಗಳಿಗೆ ಸರ್ಕಾರದ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ, ಕಾನೂನಿನ ಒಂದು ನೆರವನ್ನು ಕೊಡಿಸ್ಲಿಕ್ಕೆ, ಡಾಕ್ಟ್ರುಗಳ ಒಂದು ನೆರವನ್ನು ಕೊಡಿಸ್ಲಿಕ್ಕೆ ಸಾಂತ್ವನ ಭಾಳ ದೊಡ್ಡ ಮಟ್ಟಕ್ಕೆ ಸಹಾಯ ಆಗುತ್ತೆ. ಅದು ಯಾವತ್ತೂ ಮುಚ್ಚಬಾರ್ದು ಅನ್ನೋದು ನನ್ನ ಅನಿಸಿಕೆ. ಅಲ್ಲೇ ಸ್ಪಂದಿಸಿದ್ದೀವಿ. ಆ ಸ್ಪಂದನೆ ಮಾಡಿರುವಂಥ ಎಷ್ಟೋ ಹೆಣ್ಮಕ್ಳಿಗೆ ನನಗೆ ತೃಪ್ತಿ ತಂದಿದೆ. ಬಟ್ ಆದರೆ ಅತೃಪ್ತಿ ಏನಂತಂದರೆ ಇಷ್ಟೊಂದು ಜನ ಬಂದಿರೋದು. ಇಷ್ಟು ಜನ ಹೆಣ್ಮಕ್ಳು. ನಾನು ಹೇಳ್ತೀನಲ್ಲ, ರಾಯಚೂರು ನಂತರ ತುಮಕೂರಿನಲ್ಲಿ ಅಷ್ಟೊಂದು ಜನರಿಗೆ ನಾನಿವತ್ತು ಅರ್ಜಿಗಳು ನಾವು ಎಷ್ಟು ಇಸ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಅಷ್ಟು ಜನರಿಗೆ ಸ್ಪಂದಿಸಿರೋದು ಮುಖ್ಯ. ಸುಮಾರು ನೀವೇ ನೋಡ್ದಂಗೆ ಒಂದು 2,000 ಮೇಲೆ ಜನ ಬೆಳಗ್ಗೆ ಅಂತ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಫುಲ್ ಆಲ್ ಫುಲ್ಲು ಪ್ರತಿಯೊಬ್ಬರಿಗೂ. ಎಷ್ಟೋ ಜನ ಅಂದರೆ ಗಂಡು ಮಕ್ಕಳು ಅಂಗವಿಕಲರು ಬಂದಿದ್ರು. ಅರ್ಜಿಗಳನ್ನು ಸುಮಾರು ಒಂದು 200-250 ಅರೌಂಡ್ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಮನೆ ಬೇಕು ಅಂತ ಕೊಟ್ಟಿದ್ದಾರೆ. ಇಷ್ಟೊಂದು ಬಡವರು ಮನೆ ಬೇಕು, ನಿವೇಶನ ಇಲ್ಲ, ಜಾಬ್ ಬೇಕು, 2 ಕೈ ಅಂಗವಿಕಲೆ, DED ಮಾಡಿದ್ದಾರೆ, ಬೆರಳುಗಳಿದ್ದಾವೆ. DC ಅವ್ರಿಗೆ ಪತ್ರ ಹಾಕಿ ಅವ್ರಿಗೆ ಒಂದು ಕೆಲಸ ಕೊಡಿಸ್ಬೇಕು. ಎಲ್ಲವನ್ನೂ ನಾನಂತೂ DC ಅವ್ರಿಗೆ ಬರಿತೀನಿ. ಮತ್ತೆ ಆಯೋಗಕ್ಕೆ ವರದಿಯನ್ನು ತರಿಸ್ಕೊಳ್ತೇನೆ. ಎಷ್ಟೊಂದು ಪೊಲೀಸ್ ಸ್ಟೇಷನಲ್ಲಿ ಕೆಲವೊಂದು ಕಡೆ ಸ್ಪಂದನೆ ಆಗದೆ ಇರೋದು, ಕೆಲವೊಂದು ಕಡೆ ಸ್ಪಂದಿಸಿರೋದು, ಸರಿಯಾಗಿ ಸ್ಪಂದನೆ ಹೋಗದಿರೋದು. ಪೋಸ್ಟ್ಮಾರ್ಟಮ್ ರಿಪೋರ್ಟು 5-6 ತಿಂಗಳಾಗಿದೆ ಕೊಡದೆ. ಈಗ ಹೇಳಿದ ತಕ್ಷಣ ಅವರಿಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಟ್ಟು ಕಳಿಸಿದ್ರು. ಅಂದರೆ ನಾನು ಹೇಳೋದು, ಯಾಕೆ ಫಸ್ಟ್ ಆಫ್ ಆಲ್ ಕಳ್ಕೊಂಡಿದ್ದಾರೆ ಅವರು. ಅಧಿಕಾರಿಗಳಿಗೆ ಮಾಡಬೇಕಿಲ್ಲ ಅಂತಲ್ಲ. ಅಂದರೆ ತನ್ನ ಮಗಳು ಸತ್ತೋಗಿರ್ತಾಳೆ ನೇಣು ಹಾಕೊಂಡು, ತನ್ನ ಮಗಳು 2 ಮಕ್ಕಳನ್ನ ಸೇರ್ಕೊಂಡು 3 ಜನ ಸತ್ತೋಗಿರ್ತಾರೆ, ತನ್ನ ಮಗ ಸತ್ತೋಗಿರ್ತಾನೆ. ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ಗೆ ಆಯೋಗದಿಂದ ಫೋನ್ ಮಾಡಬೇಕು. ಇವರಿಗೆ 5-6 ತಿಂಗಳಾದರೂ ಇವತ್ತು ಪೋಸ್ಟ್ಮಾರ್ಟಮ್ ನಾನು ಹೇಳಿದ ತಕ್ಷಣ ಸ್ಟೇಷನಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವ ಸ್ಟೇಷನ್? ಯಾವ ಸ್ಟೇಷನ್ ಆಗಿದೆ ಡೋಂಟ್ ನೋ ಆ್ಯಕ್ಚುಲಿ, ಗೊತ್ತಿಲ್ಲ. ನಾನು ಹೇಳೋದು ಏನಂತಂದರೆ, ಎಲ್ಲ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೂ ಎಲ್ಲ ಸ್ಟೇಷನ್ ಲಿಂಗ ಸೂಕ್ಷ್ಮತೆ ಇರಬೇಕು.